ನಾನು ಬೆಳಗ್ಗೆಯಿಂದ ವೋಟ್ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಗೆ ಅಂತ ಕಾದು ಕೂತ್ಕೊಂಡಿದ್ದೀನಿ. ವೋಟರ್ ಐ ಡಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಎಲ್ಲ ಕಳ್ತನ ಆಗಿದೆ. ನಮ್ಮನೆ ದನ ಕರುಗಳನ್ನೇ ಕಳ್ತನ ಮಾಡಿಬಿಟ್ಟಿದ್ದಾರೆ, ರಾಬ್ರಿ ಮಾಡಿದ್ದಾರೆ. ಡ್ರೈವಿಂಗ್ ಲೈಸೆನ್ಸು ಬೆಂಗಳೂರು ಅಡ್ರೆಸ್ಸಿಂದ ಇರೋದು. ಸೊ ಮೈ ಕಂಟ್ರಿ ಪಬ್ಲಿಕ್ ಓನ್ಲಿ ವೋಟ್ ಫಾರ್ ಭಾರತೀಯ ಜನತಾ ಪಾರ್ಟಿ. ಸೊ ಈ ಸಲ ನನಗೆ ವೋಟಿಂದು ಒಂದು ಮಿಸ್ ಆಗಿದೆ. ಯಾಕೆಂದರೆ ಈ 17 ತಿಂಗಳು ನಾನು ಜೈಲಲ್ಲಿ ಇಟ್ಟಿದ್ರಲ್ಲ, ನಿನ್ನೆಲ್ಲ ಮೊನ್ನೆ ನಾನು ರಿಲೀಸ್ ಮಾಡಿದ್ದಾರೆ. ಇವತ್ತು 26/4/2024, ಇವತ್ತು ಎಲೆಕ್ಷನ್ ಇರೋದು, ಚಿಕ್ಕಮಗಳೂರು ಎಲೆಕ್ಷನು. ಸೊ ಈಗ ಡಿ.ಕೆ. ಶಿವಕುಮಾರ್ ಮಗಳದು ಇಂಟ್ರ್ಯೂ ನೋಡ್ತಾ ಇದ್ದೆ. ಎಲ್ಲ ವೋಟ್ ಮಾಡಿ, ನಿಮಗೆ ಏನೇನು ಅನ್ಯಾಯ ಆಗಿದೆಯೋ ಅದೆಲ್ಲ ತಗೊಳ್ಬೋದು, ಅದು ಇದು ಅಂತ ಹೇಳ್ಬಿಟ್ಟು ಏನೋ ನೋಡ್ತಾ ಇದ್ದೆ. ಈಗ ನನಗೆ ಅನ್ಯಾಯ ಆಗಿದೆಯಲ್ಲ ಐಶ್ವರ್ಯ, ನಾಟ್ ಐಶ್ವರ್ಯ ರೈ, ಇದು ಡಿ.ಕೆ. ಶಿವಕುಮಾರ್ ಮಗಳಿಗೆ ನಾನು ಕೇಳ್ತಾ ಇರೋದು. ಈಗ ನಿಮ್ಮ ಅಪ್ಪನೇ DCM, ನಿಮ್ಮ ಅಪ್ಪು ಕೇಳಿದ್ರೆ ಗೊತ್ತಾಗ್ತದೆ ಯಾರು ಇಟ್ಟಿದ್ದು ಜೈಲಲ್ಲಿ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋಣ ಈಗ? ಐಶ್ವರ್ಯನ ಮಾತು ಕೇಳ್ತಾ ಇದ್ದೆ, ಐಶ್ವರ್ಯನ ಮಾತು ಕೇಳ್ತಾ ಇದ್ದೆ. ಸೊ ಐಶ್ವರ್ಯನಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನ್ನದ್ರಲ್ಲಿ ನೆಟ್ಟಿಲ್ಲ, ನೈಟ್ ಅಂತೂ ಪಕ್ಕ ಐಶ್ವರ್ಯ ಅಪ್ಲೋಡ್ ಮಾಡ್ತಿರ್ತೀನಿ. ನೋಡು, ನೀನು ನೋಡ್ತೀಯ, ನೀನು 100% ನೋಡ್ತೀಯ ನೀನು. ಸೊ ಈಗ ನನಗೆ ಅನ್ಯಾಯ ಇದೆ, ನಾನೀಗೇನು ಮಾಡಬೇಕು? ನಿಮ್ಮ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಪಿಂಪು ಸೆಕ್ಸ್ ಬ್ರೋಕರಿಂದ ನನಗೆ ಅನ್ಯಾಯ ಆಗಿರೋದು. ಜಡ್ಜಸ್ನ, ಟೇಷನ್ನ, ಜೈಲನ್ನ ಕಂಟ್ರೋಲ್ ಮಾಡಿಬಿಟ್ಟು ನನಗೆ ಅನ್ಯಾಯ ಮಾಡಿದ್ದಾರೆ. ಈಗ ನಾನು ಯಾರನ್ನ ಕೇಳಬೇಕು? ನಾನು ವೋಟ್ ಮಾಡೋಕ್ಕೆ ಮಾತ್ರ ರೆಡಿ ಇದ್ದೀನಿ BJP ಪಾರ್ಟಿಗೆ. ಐಶ್ವರ್ಯ ವಿದ್ಯಾಸಂಸ್ಥೆನ ನಡೆಸ್ತಾ ಇದೆಯಾ? ಗುಡ್ ಆ್ಯಕ್ಚುಲಿ. ಬಟ್ ಈಗ ನನಗೆ ಅನ್ಯಾಯ ಆಗಿದೆಯಲ್ಲ, ನೀನೇ ಹೇಳ್ತಾ ಇದೆಯಲ್ಲ, ನೀನು ಆ್ಯಕ್ಚುಲಿ ನಿನ್ನ ಮಾತು ನಾನು ನೋಡಿದೆ ನಾನು. ಸೊ ಈಗ ನಾನು ಯಾರನ್ನ ಕೇಳಬೇಕೀಗ? ನಾನೀಗ ವೋಟ್ ಹಾಕೋಕ್ಕೆ ರೆಡಿ ಇದ್ದೀನಿ. ಯಾರನ್ನ ಕೇಳಬೇಕು? ನಿಮ್ಮ ಅಪ್ಪನೇ DCM, ಮಿಸ್ಟರ್ ಡಿ.ಕೆ. ಶಿವಕುಮಾರ್ಗೆಲ್ಲ ಗೊತ್ತಿದೆ. ಓಕೆ.